ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಲಾಗು ಏನಂತ ನೋಡ್ಕೊಂಬರೋಣ. ಬನ್ನಿ, ನಮ್ಮ ಮನೆಗೆ ಯಾರೆಲ್ಲ ಬಂದಿದ್ದಾರಂತ ತೋರಿಸ್ತೀನಿ. ಇವಳು ನನ್ನ ಚಿಕ್ಕಮ್ಮನ ಮಗಳು, ಇವಳು ನನ್ನ ದೊಡ್ಡ ಅಕ್ಕನ ಮಗಳು. ನೋಡಿ, ನಿನ್ನೆ ನೈಟ್ ಬಂದಿದ್ದಾರೆ ಅವರು ಊರಿಗೆ. ಇವಳು ನನ್ನ ದೊಡ್ಡ ಅಕ್ಕನ ಮಗಳು. ಇವ ನನ್ನ ಹಳೆಯ, ಇವ ನನ್ನ ಅಣ್ಣನ ಮಗ. ಈ ಕಡೆ ಇಲ್ಲಿ ಬಂದನಲ್ಲ, ಇವ ನನ್ನ ದೊಡ್ಡ ಅಕ್ಕನ ಮಗ. ಬನ್ನಿ ಒಳಗ. ಇದು ನನ್ನ ದೊಡ್ಡ ಅಕ್ಕ ಮತ್ತು ನನ್ನ ಸಣ್ಣ ಅಕ್ಕ. ಇದು ನನ್ನ ಅವ್ವ, ಇದು ನನ್ನ ಚಿಕ್ಕವ್ವ. ಇಲ್ಲಿ ಒಳಗಡೆ ನಮ್ಮ ಮಾಮ ಮತ್ತು ನಮ್ಮ ಅಕ್ಕನ ಮಕ್ಕಳು ಕುತ್ಕೊಂಡಿದ್ರು, ಫೋನ್ ನೋಡಕತ್ತಿದ್ರು ಅವರು. ಬನ್ನಿ, ನಮ್ಮ ಮನೆ ಎಷ್ಟು ಗದ್ದಲ ಇದೆಯಲ್ಲ. ಮನೆಗೆ ಯಾರಾದರೂ ಜನ ಬಂದರೆ ಗದ್ದಲ ಅನ್ನಿಸ್ತೈತಲ್ವ. ಮತ್ತು ಟಿಫಿನ್ ತಿನ್ಕೊಂಡು ನಾನೇನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಇವಾಗ ನಾವು ಪಂಡಾಪುರ್ಗೆ ಹೋಗ್ತಾ ಇದ್ವಿ. ನಾವು ಬಾಡಿಗೆ ಕ್ರೂಸರ್ ಮಾಡಿದ್ವಿ. ನಮ್ಮ ಕಾರ್ ಇತ್ತಲ್ಲ, ಕಾರ್ನಾಗ ಎಲ್ಲರೂ ಹಿಡಿಯೋದಿಲ್ಲ ಅಂತಂದು ಹಂಗಾಗಿ ಕ್ರೂಸರ್ ಮಾಡಿದ್ವಿ. ನೋಡಿ, ನಮ್ಮ ಚಿಟ್ಮಿ ವಿಡಿಯೋದಾಗ ಬಾ ಅಂದ್ರೆ ಒಲ್ಲೆ ಅಂತ ಹೇಳಾಕತ್ತಿದ್ಲು. ಈ ಕಡೆ ನನ್ನ ತಂಗಿ ಮಗಳು ಕೂಡ ನೋಡ್ಸೋನು ಅಂದ್ರೆ ಅವಳು ಕೂಡ ಒಲ್ಲೆ ಅಂತ ಹೇಳಾಕತ್ತಿದ್ಲು. ಹಿಂದ್ಗಡೆ ಎಲ್ಲ ನನ್ನ ಕಪ್ಪಿ ಸೇನೆ ಕುಂತೈತಿ. ನನ್ನ ಕಪ್ಪಿ ಸೇನೆ ಎಲ್ಲ ಹಾಯ್ ಮಾಡ್ತೈತಿ. ನೀವು ಕೂಡ ನಮ್ಮ ಕಪ್ಪಿ ಸೇನೆಗೆ ಹಾಯ್ ಅಂತ ಹೇಳಿ. ಬನ್ನಿ, ಇವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಪಂಡಾಪುರಕ್ಕೆ ಹೋದ್ಮೇಲೆ ಪಾಂಡುರಂಗನ ನಿಮಗೂ ಕೂಡ ದರ್ಶನ ಮಾಡಿಸ್ತೀವಿ. ಫ್ಯಾಮ್ಲಿ ಜೊತೆ ಎಲ್ಲಾದರೂ ಹೋಗ್ಬೇಕಾದ್ರೆ ಖುಷಿ ಅನ್ನಿಸ್ತೈತಲ್ರಿ. ಇಲ್ಲಿ ನನ್ನ ಅಕ್ಕನ ಮಗಳು ಎಷ್ಟು ಸೋಗು ಮಾಡಾಕತ್ತವಡಿ. ಸಾರಿ, ನನ್ನ ಅಕ್ಕನ ಮಗಳಲ್ಲ, ನನ್ನ ತಂಗಿ ಮಗಳು. ಹಿಂದ್ಗಡೆ ನನ್ನ ಕಪ್ಪಿ ಶೇನೆ ಕುತ್ಕೊಂಡೆಲ್ಲ ಸಾಂಗ್ ಆಡಾಕತ್ತಿದ್ರು. ಗಾಡಿ ಒಳಗೆ ಸಾಂಗ್ ಇದ್ದಿಲ್ಲ, ಹಂಗಾಗಿ ಅವರೇ ಸಾಂಗ್ ಆಡಾಕತ್ತಿದ್ರು. ನನ್ನ ಮಗಳಿಗೆ ಕೇಳೋ ಮಹಾದೇವ ಸಾಂಗ್ ಅಂದರೆ ತುಂಬ ಇಷ್ಟ. ಆ ಸಾಂಗ್ನ ಆಡಾಕತ್ತಿದ್ಲು. ಆ ಸಾಂಗು ಫುಲ್ ಬರ್ತೈತಿ. ಆಕೆ ಆಡಬೇಕಾದ್ರೆ ಎಲ್ಲರೂ ಆಕೆಗೆ ಹಾಡನ್ನ ಕನ್ಫ್ಯೂಸ್ ಮಾಡಾಕತ್ತಿದ್ರು. ಆಕೆನ ಆಡ್ತಿದ್ಲು, ಅವರೊಂದು ಲೈನ್ ಆಡ್ತಿದ್ರು. ಹಂಗಾಗಿ ಅವಳಿಗೆ ಕನ್ಫ್ಯೂಸ್ ಆಗಕತ್ತಿತ್ತು. ಅವ್ರನ್ನ ಬೈತಾ ಇದ್ಲು, ಸುಮ್ಮನೆ ಅಂತಂದು. ಅದು ಬಿಟ್ಟು ನಮ್ಮ ಮನಸ್ಸಿಗೆ ಏನು ಬರುತ್ತೆ ಅದೆಲ್ಲ ಆಡ್ತಾಯಿದ್ರು. ಒಬ್ರು ಒಂದು ಹೇಳ್ತಿದ್ರು, ಒಬ್ರು ಒಂದು ಹೇಳ್ತಿದ್ರು. ಒಟ್ಟಿನಲ್ಲಿ ಖುಷಿ ಏನಾಯ್ತು ಅಂದರೆ ನಮಗೆ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಯಾವುದು ಬೋರ್ ಅನಿಸೋದಿಲ್ಲ. ಗಾಡಿಯಾಗ ಏನಾದರೂ ಸಾಂಗ್ ಇತ್ತಂದರೆ ಡ್ಯಾನ್ಸ್ ಮಾಡ್ತಿದ್ರು. ಬಟ್ ಗಾಡಿಯಾಗ ಸಾಂಗ್ ಇದ್ದಿಲ್ಲ, ಹಂಗಾಗಿ ತಾವೇ ಸಾಂಗ್ ಆಡಕತ್ತಿರೋರು. ಬನ್ನಿ, ನಾವು ಇವಾಗ ಪಂಡಾಪುರಕ್ಕೆ ರೀಚ್ ಆದ್ವಿ. ಜಸ್ಟ್ ನಾವೀಗ ಗಾಡಿಲಿದ್ದ ಇಳಿದಿದ್ದು. ಅಲ್ಲೆಲ್ಲ ನೀರು ತುಂಬ್ಕೊಳಕತ್ತಿದ್ರು. ಬನ್ನಿ, ಇವಾಗ ನಾವು ಪಾಂಡುರಂಗನ ದರ್ಶನಕ್ಕೆ ಹೋಗಮ್ಮ. ನೋಡಿ, ಎಲ್ಲ ನನ್ನ ಕಪ್ಪಿ ಶೇನ ನನ್ನಿಂದನೇ ಐತಿ. ನಾವು ಹೋಗಿದ್ದು ಪಂಡಾಪುರ್ಗೆ 11 ಗಂಟೆ ಆಗಿತ್ತು. ಬಟ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. 11 ಗಂಟೆಗೇನೆ ಕಾಲೆಲ್ಲ ಒಂಥರ ಬರಿ ಕೊಟ್ಟಂಗೆ ಬಿಸಿಲಿತ್ತು. ಆ ಬಿಸಿಲಿಗೆ ತಡ್ಕೊಳಕ್ಕೆ ಆಗಲಿಲ್ಲ. ಆಮೇಲೆ ಮಕ್ಕಳೆಲ್ಲ ಕರ್ಕೊಂಡು ಹೋಗಿದ್ವಲ್ಲ, ಬಿಸಿಲಾಗ ಸಾಕಾಗಿಬಿಟ್ಟೈತೆ ಅವ್ರಿಗೆ ಅಂತಂದು. ನಾವು ಅವನು ಗಾಡಿ ಪಾರ್ಕ್ ಮಾಡಬೇಕಾದ್ರೆ ಸ್ವಲ್ಪ ದೂರನೇ ಗಾಡಿ ಪಾರ್ಕ್ ಮಾಡಿದ್ದ. ಹಂಗಾಗಿ ನಾವು ನಡ್ಕೊತ ಹೋಗೋದು ತುಂಬ ಲೇಟ್ ಆಗಿಬಿಡ್ತು. ಹಂಗಾಗಿ ಗುಡಿ ಎಲ್ಲೈತಂತಂದು ನಾವು ಕೂಡ ನೋಡಿದ್ದಿಲ್ಲಲ್ವ. ನನ್ನ ಕಪ್ಪಿ ಶೇನೆ ಕೇಳಾಕತ್ತೈತಿ, ಇನ್ನು ಗುಡಿ ಎಲ್ಲೈತಂತಂದು. ನನಗೂ ಗೊತ್ತಿಲ್ಲ, ನೋಡೋಣ ಬನ್ನಿ ಮುಂದೆ ಅಂತ ಹೇಳಿದ್ವಿ. ಇನ್ನೂ ಒಂದು, ಅಲ್ಲಿ ಹೋಗಿಂದ ನಮ್ಗೇನು ಪ್ರಾಬ್ಲಮ್ ಆಯ್ತಂದ್ರೆ ಮರಾಠಿ ನಮ್ಗೆ ಯಾರಿಗೂ ಬರೋದಿಲ್ಲ. ಅಲ್ಲಿ ಎಲ್ಲ ಮರಾಠಿನ ಮಾತಾಡ್ತಾಯಿದ್ರು. ಕನ್ನಡ ಮಾತಾಡ್ತಾರೆ, ಬಟ್ ತುಂಬಾ ಕಮ್ಮಿ. ಹಂಗಾಗಿ
ನಾವು ಗುಡಿ ಎಲ್ಲೈತಂತ ಕೇಳಿದ್ರು ಯಾರೂ ಅಷ್ಟೊಂದು ಸರಿಯಾಗಿ ಹೇಳಿಲ್ಲ. ನಾವು ಗುಡಿ ಇರೋದು ನಾವು ಗಾಡಿ ಪಾರ್ಕ್ ಮಾಡಿಂದ ಸ್ವಲ್ಪ 1 ಕಿಲೋಮೀಟ್ರ್ ಹೋಗಿದ್ರೆ ಗುಡಿ ಸಿಕ್ತಿತ್ತು. ಬಟ್ ನಾವು ಆ ಕಡೆ ಹೋಗಲಿಲ್ಲ, ನಾವು ಈ ಕಡೆ ಬಂದುಬಿಟ್ವಿ. ಹಂಗಾಗಿ ನಾವು ಗುಡಿ ಹುಡ್ಕಂತನ ದೂರ ಹೋಗ್ಬಿಟ್ವಿ. ಗುಡಿ ಸಿಗಲಿಲ್ಲ. ಗುಡಿ ಸಂಬಂಧನೇ ನಾವು ಆ ಕಡೆ ಈ ಕಡೆ ಅಲ್ದಾಡಿ ಅಲ್ಲೇ ಟೈಮ್ ವೇಸ್ಟ್ ಮಾಡಿಬಿಟ್ವಿ. 11 ಗಂಟೆ ಆಗಿತ್ತು. 12 ಗಂಟೆ ಆಯ್ತು ಟೈಮು, ಗುಡಿನೇ ಸಿಗಲಿಲ್ಲ. ಹಂಗಾಗಿ ನಾವು ಅಲ್ಲಿ ಬರಬೇಕಾದ್ರೆ ಕರ್ಬೂಜ ಹಣ್ಣು ಮಾರಾಕತ್ತಿದ್ರು. ಹುಡುಗರಿಗೆಲ್ಲ ಬಿಸಿಲು ಹತ್ತಿತ್ತಲ್ರಿ, ಹಂಗಾಗಿ ಕರ್ಬೂಜ ಹಣ್ಣು ತೊಗೊಂಡು ಇವಾಗ ಹಣ್ಣು ತಿನ್ಕೊತ ಅಲ್ಲಿ ಹೋಗಿ ಯಾಕೋ ನಮ್ಮ ದೊಡ್ಡ ಮೊಮ್ಮ ಕೇಳಿದ ಗುಡಿ ಎಲ್ಲೈತಂತಂದು. ಹಿಂದಿ ಬರ್ತೈತಲ್ರಿ, ನಮಗೂ ಅರ್ಧಂಬರ್ಧ ಹಿಂದಿ ಬರುತ್ತೆ. ಹಂಗಾಗಿ ಅಲ್ಲಿ ಹೋಗಿ ಹಿಂದಿಲಿ ಕೇಳಿದ್ರೆ ಅವರು ಈ ಕಡೆ ಹೋಗ್ರಿ ಅಲ್ಲೈತಿ ಮುಂದ್ಗಡೆ ಅಂತ ಹೇಳಿದ್ರು. ಹಂಗಾಗಿ ನಾವು ರಿಟರ್ನ್ ಮತ್ತೆ ಈಗ ಅದೇ ದಾರಿಗೆನೇ ರಿಟರ್ನ್ ಬರ್ತಾ ಇದ್ದೀವಿ. ನಾವು ಗಾಡಿ ಪಾರ್ಕ್ ಮಾಡಿದ್ವಲ್ಲ, ಅಲ್ಲಿಂದ 1 ಕಿಲೋಮೀಟ್ರ್ ಬಂದು ಈ ಕಡೆ ಲೆಫ್ಟ್ ಹೊಳಿದ್ರೇ ಗುಡಿಗೆ ಹೋಗ್ತಿದ್ವಿ. ಬಟ್ ನಾವು ನೋಡಲಿಲ್ಲ. ಆ ಕಡೆ ಒಂದು ಬ್ಯಾನರ್ ಹಾಕಿದ್ರು, ಆ ಬ್ಯಾನರ್ ನೋಡ್ಕೊಂತ ನಾವು ಹಂಗೆ ಹೋಗ್ಬಿಟ್ವಿ. ನಾವು ಮಾಡಿದ್ದು ಅದೇ ಒಂದು ತಪ್ಪು ನೋಡಿ. ಈಗ ನಾವು ಪಾಂಡುರಂಗ ಗುಡಿ ಹತ್ರ ಹೋಗೋಕ್ಕಿಂತ ಮೊದಲನೇ ಇಲ್ಲೊಂದು ಗಣೇಶನ ಗುಡಿ ಬರ್ತೈತಿ. ಬಟ್ ಇಲ್ಲೆಲ್ಲ ಕ್ಯಾಮ್ರಾನು ಅಲೋ ಮಾಡಲಿಲ್ಲ. ಹಂಗಾಗಿ ನಾನು ನಿಮ್ಗೆ ದರ್ಶನ ಮಾಡ್ಸೋಕ್ಕಾಗಲಿಲ್ಲ. ಬನ್ನಿ ಪಾಂಡುರಂಗ ಹೋಗಿನ ಪಾಂಡುರಂಗಂದು ಹಚ್ಚಕ್ಸಲಿಲ್ಲ ಅಂದರೆ ಹೆಂಗ್ರಿ. ಹಂಗಾಗಿ ನಾನು ಮತ್ತು ನನ್ನ ಅಕ್ಕನ ಮಗಳು ಪಾಂಡುರಂಗಂದು ಇದನ್ನು ಹಾಕ್ಸ್ಕೊಳಕತ್ತಿದ್ವಿ. ಅವ್ರು ಕೇಳಕತ್ತಿದ್ರು. ಅಷ್ಟಕ್ಕೇ ಅವರು 50 ರೂಪಾಯಿ ಕೇಳಕತ್ತಿದ್ರು. ಬಟ್ ನಮ್ಮ ಹತ್ರ 50 ರೂಪಾಯಿ ಇಲ್ಲ ಅಂತ ನಾ ಹೇಳಕತ್ತಿದ್ನೆ. ಅವರು ಕೊಡಿ ಅಂತ ಹೇಳಿದ್ರು. ಬಟ್ ನನ್ನ ದೊಡ್ಡಕ್ಕ ಅಲ್ಲೇ ಇದ್ಲಿಲ್ಲ. ಹಂಗಾಗಿ 10 ರೂಪಾಯಿ ಕೊಟ್ಬಿಡು ಸಾಕಂತ ಹೇಳಿದ್ವಿ. 10 ರೂಪಾಯಿ ಕೊಟ್ಟು ಬಂದ್ವಿ. ಅವರು ನನ್ನ ದೊಡ್ಡಕ್ಕ ಹೇಳಕತ್ತಿದ್ಲು. ನಾನು ನನ್ನ ಅಕ್ಕನ ಮಗಳಿಗೆ ಹೇಳಿದ್ದೆ, ವೆಂಟಿ ಬ್ಯಾಗ್ ಅವಳ ಹತ್ರ ಇತ್ತು, ವೆಂಟಿ ಬ್ಯಾಗ್ ತೊಗೊಂತಂದು. ಅವಳು ವೆಂಟಿ ಬ್ಯಾಗ್ ತೊಗೊಂಡಿಲ್ಲ, ಹಂಗೆ ಬಂದಿದ್ಲು. ನನ್ನ ದೊಡ್ಡಕ್ಕ ಬೈಯಕತ್ತಿದ್ಲು, ನೀವಿಬ್ಬರು ನನ್ನದೇ ರೊಕ್ಕ ಖರ್ಚು ಮಾಡಿಬಿಡ್ರಿ ಅಂತಂದು ಬೈಯಕತ್ತಿದ್ರು. ಅದು ಒಂದು ಬೆಳಗ್ಗೆ ನಮ್ಮ ಮಾಮ ಇಟ್ಟು ದುಡ್ಡು ಖರ್ಚು ಮಾಡಿದ್ನ. ಹಂಗಾಗಿ ಆ ಸಿಟ್ಟಿನಲ್ಲಿ ನಮಗೂ ಕೂಡ ಬೈಯಕತ್ತಿದ್ಲು. ಬನ್ನಿ ಇವಾಗ ಆಮೇಲೆ ಪಾಂಡುರಂಗನ ದರ್ಶನ ಮಾಡೋಕೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಬಿಸಿಲು ಐತಲ್ರಿ. ಹಂಗಾಗಿ ಅಲ್ಲಿ ಮೇಲ್ಗಡೆ ಬಿಸಿಲು ಆಗ್ಬಾರ್ದಂತಂದು ಶಾಮಿಯಾನ ಹಾಕ್ಯಾರ ನೋಡಿ. ಇದೇ ಪಾಂಡುರಂಗನ ಗುಡಿ. ಬನ್ನಿ ನಾವು ಇವಾಗ ಒಳಗಡೆ ದರ್ಶನಕ್ಕೆ ಹೋಗಿ ಬರ್ತೀವಿ. ಒಳಗಡೆ ಇಲ್ಲಿ ಫೋನ್ ಏನೂ ಅಲೋ ಇಲ್ಲ. ಹಂಗಾಗಿ ನಾನು ಹೊರಗಡೆ ಅಷ್ಟೇ ನಿಮ್ಗೆ ತೋರ್ಸಕತ್ತೀನಿ. ಒಂದು ಸಾರಿ ಆದರೂ ಪಾಂಡುರಂಗನ ದರ್ಶನ ಮಾಡ್ಬೇಕ್ರಿ ಜೀವನದಾಗ. ಹಂಗಾಗಿ ಪಾಂಡುರಂಗನ ದರ್ಶನ ಮಾಡಿಕೊಂಡು ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗುಡಿ ಮಾತ್ರ ನೋಡೋಕೆ ತುಂಬ ಚೆನ್ನಾಗಿತ್ತು. ಒಳಗಡೆ ಎಲ್ಲಿ ಅಲೋ ಇಲ್ಲ ನೋಡಿ. ನಮ್ಮ ಮಂದಿ ಎಲ್ಲ ಅಲ್ಲಿ ಹೋಗಿ ಲೈನ್ ಮಾಡ್ಯಾರ. ನಾನು ಕೂಡ ಹೋಗ್ತೀನಿ ಇವಾಗ. ನಾನು ಫೋನು ಕೌಂಟ್ರದಲ್ಲಿ ಕೊಡೋಕೆ ಬಂದಿದ್ದೆ. ಹಂಗಾಗಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನಾವು ಇವಾಗ ದೇವ್ರ ದರ್ಶನ ಮಾಡ್ಕೊಂಡು ತಿರ್ಗಾ ಮತ್ತೆ ರಿಟರ್ನ್ ಹೋಗ್ತಾ ಇದ್ವಿ. ಅವರೆಲ್ಲ ಮುಂದ್ಗಡೆ ದರ್ಶನ ಮಾಡ್ಕೊಂಡು ಮೊದಲನೇ ಹೋಗಿದ್ದಾರೆ ನೋಡಿ. ಇಲ್ಲಿ ಪಾಂಡುರಂಗನ ಮೂರ್ತಿಗಳು ಎಷ್ಟು ಚೆನ್ನಾಗದಾವಲ್ರಿ. ಕೆಲವೊಂದಕ್ಕೆ ಪಾಂಡುರಂಗನ ಪೇಂಟ್ ಮಾಡಿದ್ರು, ಕೆಲವೊಂದು ಹಂಗೆ ಬ್ಲ್ಯಾಕ್ ಬಿಟ್ಟಿದ್ರಲ್ರಿ. ಅದು ಒಂಥರ ನೋಡೋಕೆ ಖುಷಿ ಅನ್ನಿಸ್ತಿತ್ತು. ನನ್ನ ಮಕ್ಕಳೆಲ್ಲ ಇದು ಒಂದು ತೊಗೊಳಂಬ್ರಿ ಅಂತ ಹೇಳಕತ್ತಿದ್ರು. ನಮ್ಮ ಮಾಮ ಬೈಯಕತ್ತಿದ್ದ, ಅವೆಲ್ಲ ಮುಟ್ಬಾರ್ದು ಸುಮ್ಮನೆ ಅಂತಂದು. ಆಮೇಲೆ ಮತ್ತೆ ಇಲ್ಲೇ ನಮ್ಗೆ ದಾರಿ ಕನ್ಫ್ಯೂಸ್ ಆಗಿಬಿಡ್ತೀವಿ. ನಾವು ಪಾಂಡುರಂಗನ ದರ್ಶನ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗಿತ್ತು. ನಾವು ಏನು ಮಾಡಿದ್ವಿ, ಪಾಂಡುರಂಗನ ದರ್ಶನ ಮಾಡ್ಕೊಂಡು ಮತ್ತೆ ರಿಟರ್ನ್ ಹಿಂದ್ಗಡೆ ಹೋದ್ವಿ. ಮತ್ತೆ ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಜನನ ಕೇಳಿದ್ವಿ. ಅವ್ರು ಏನು ಹೇಳಿದ್ರು, ಅಲ್ಲೇ ಪಾಂಡುರಂಗನ ಗುಡಿಲಿದ್ದ ಸ್ವಲ್ಪ ಮುಂದೆ ಹೋದ್ರೇ ನದಿ ಸಿಗುತ್ತಂತ ಹೇಳಿದ್ರು. ಬಟ್ ನಾವೇನು ಮಾಡಿದ್ವಿ, ಮತ್ತೆ ರಿಟರ್ನ್ ಹೋಗಿ ಇವಾಗ ಪಾಂಡುರಂಗನ ನದಿಗೆ ಹೋಗ್ತಾ ಇದ್ವಿ.
ಅದಕ್ಕೆ ಹೇಳಿದ್ರಿ ಎಲ್ಲ ಭಾಷೆನೂ ಕಲಿಬೇಕಂತಂದು ಸ್ವಲ್ಪ ಆದರೂ ಅರ್ಥ ಆಗೋವಷ್ಟು ಭಾಷೆ ಕಲಿಬೇಕಂತಂದು ಹೇಳ್ತಾರಲ್ಲ. ಇದಕ್ಕೆ ನೋಡ್ರಿ ನಮ್ಮಂಗೆ ಯಾರಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗೈತಿ ಕಮೆಂಟ್ ಮಾಡಿ. ಅಲ್ಲಿ ಹೋಗಿ ಎಕಡೆ ಹೋಗ್ಬೇಕನ್ನೋದೇ ಗೊತ್ತಾಗಲಿಲ್ಲ. ನಾವು ಆ ಕಡೆ ಈ ಕಡೆ ಅಡ್ಡಾಡೇನೆ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡ್ಕೊಂಬಿಟ್ವಿ. ಅದು ಒಂದು ಬಿಸಿಲೊಂದು ಸಿಕ್ಕಾಪಟ್ಟೆ ಇತ್ತು ನೋಡಿ. ನನ್ನ ಮಗಳು ಯಾವ ಥರ ಓಡೇ ಬರಕತ್ತಾಳ. ಕಾಲು ಮಾತ್ರ ಬರೀ ಕೊಟ್ಟಂಗೆ ಆಗ್ತಾಯಿದ್ದು ರೀ. ಹಂಗಾಗಿ ಬಿಸಿಲಾಗ ನಡೆಯೋಕೆ ಆಗಲಿಲ್ಲ. ಚಪ್ಪಲಿ ಕೂಡ ನಾವು ಅಲ್ಲೇ ಒಂದು ಅಂಗಡಿ ಹತ್ರ ಬಿಟ್ಟು ಬಂದಿದ್ವಿ. ಗುಡಿ ಏನು ದೂರ ಇಲ್ಲಲ್ಲ ಅಂತಂದು. ಆಮೇಲೆ ನಾವು ಈ ಕಡೆ ನದಿ ಹತ್ರ ಬರತ್ಲೆ ಬಿಸಿಲು ಜಾಸ್ತಿ ಆಗಿಬಿಡುತ್ತೆ. ಹಂಗಾಗಿ ಚಪ್ಪಲಿನ ನಾವು ರಿಟರ್ನ್ ಹೋಗಿ ಏನು ಹಾಕೊಂಬರ್ಲಿಲ್ಲ, ಅಲ್ಲೇ ಬಿಟ್ಟು ಬಂದ್ವಿ. ನೋಡಿ ಇದೆ ಪಾಂಡುರಂಗನ ಪುಣ್ಯಕ್ಷೇತ್ರ. ಇಂಥ ಪುಣ್ಯಕ್ಷೇತ್ರಕ್ಕೆ ಒಂದು ಸಾರಿ ಆದರೂ ಭೇಟಿ ಕೊಡ್ಬೇಕ್ರಿ ಬದುಕಿರುವಾಗ್ಲೇನ. ಜೀವನದಾಗ ಏನೈತ್ರಿ, ದುಡಿಯೋದಂತೂ ಇದ್ದೇ ಇರ್ತೈತಲ್ವ. ದುಡಿಯೋದು ತಿನ್ನೋದು ಎಂಜಾಯ್ ಮಾಡೋದಂತ ಏನಲ್ಲ, ಬಟ್ ದುಡಿದಿದ್ರಾಗೂ ಸ್ವಲ್ಪ ನಮಗಂತಂದು ಎತ್ತಿಟ್ಕೋಬೇಕಲ್ರಿ. ಎಲ್ಲದೂ ಮುಂದೆ ಬರುತ್ತೆ ಅಂತಂದು ಕೆಲವೊಂದು ಸರಿ ಅನ್ಕೊತೀವಿ. ಮುಂದೆ ಏನು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇರುವಾಗಲೇ ಎಂಜಾಯ್ ಮಾಡ್ಬೇಕು ನಾವು. ಬನ್ನಿ ಪಾಂಡುರಂಗ ನದಿ ಒಳಗೆ. ಇವಾಗ ನನ್ನ ಕಪ್ಪಿ ಶೈನೆ ಎಲ್ಲ ಅಲ್ಲಿ ಜಳಕ ಮಾಡ್ತೀನಿ ಅಂತಂದು ಹೇಳಿದ್ರು. ಬಟ್ಟೆ ತಂದಿದ್ದಿಲ್ಲ. ಹಂಗಾಗಿ ಗಾಡಿ ಒಳಗನೆ ಬಟ್ಟೆ ಇಟ್ಟು ಬಂದಿದ್ರು. ಇಲ್ಲಿ ಜಳಕ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿದ್ದಿಲ್ಲ. ಹಂಗಾಗಿ ನಾವು ಬಟ್ಟೆ ಏನು ತರಲಿಲ್ಲ, ಅಲ್ಲೇ ಬಿಟ್ಟು ಬಂದ್ವಿ. ಆದರೂ ನನ್ನ ಕಪ್ಪಿ ಶೈನೆಗಳು ಅದ್ರಾಗ ಒಂದು ಸರಿ ಮುಣಿಗೆದ್ದೇ ಬಂದಿದ್ದಾವೆ. ಅಲ್ಲಿ ದೀಪ ಬಿಡಾಕತ್ತಿದ್ರು. ಅವರೆಲ್ಲ ದೀಪ ಹಚ್ಚಿ ಬಿಡಾಕತ್ತಿದ್ರು. ನನ್ನ ಅಕ್ಕನ ಮಗಳು ಕೇಳಾಕತ್ತಿದ್ಲು, ದೀಪ ಯಾಕೆ ಹಚ್ಚಿ ಬಿಡ್ತಾರೆ ಕಕ್ಕಿ ಅಂತಂದು. ನಾನು ಅದನ್ನೇ ಅವ್ರನ್ನ ಹಿಂದಿ ಒಳಗೆ ಕೇಳಾಕತ್ತಿದ್ನೆ. ಅವ್ರು ನನಗೂ ಸ್ವಲ್ಪ ಅರ್ಧಂಬರ್ಧ ಹಿಂದಿ ಬರ್ತೈತಲ್ರಿ. ಹಂಗಾಗಿ ನಾವು ಒಂದು ಕೇಳಿದೆ, ಅವ್ರು ಒಂದು ಹೇಳಿದ್ರು. ಬಟ್ ಅವ್ರಿಗೆ ಹಿಂದಿ ಬರ್ತಿದ್ದಿಲ್ಲ, ಮರಾಠಿ ಮಾತಾಡ್ತಾ ಇದ್ರು ಅವರು. ನೀವು ಕೂಡ ದೀಪ ಹಚ್ತೀರಾ ಅಂತ ಕೇಳಿದ್ರು. ಬಟ್ ನಾವು ದೀಪ ಹಚ್ಚಲಿಲ್ಲ. ಬನ್ನಿ ಇವಾಗ ಈ ಗುಡಿ ಇರೋದು ನೀರಾಗ ಈ ಕಡೆಲಿದ್ದ ಆ ಕಡೆ ಬರಬೇಕು. ಈ ಥರ ಬಿಸ್ಲಾಗ ನೀರಾಗ ದೇವ್ರ ದರ್ಶನ ಮಾಡ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕ್ರಿ. ಹಂಗಾಗಿ ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಕ್ಯಾಮ್ರಾ ಅಲೋ ಇದ್ದಿಲ್ಲ. ಬಟ್ ನಾನು ಅಲ್ಲಿ ಪೂಜಾರಿ ಇದ್ದಿಲ್ಲ ಅಂತಂದು ಕ್ಯಾಮ್ರಾನ ಆನ್ ಮಾಡ್ಕೊಂಡು ಹೋಗಿದ್ದೆ. ಸಡನ್ಲಿ ಪೂಜಾರಿ ಬಂದು ಕ್ಯಾಮ್ರಾ ಆಫ್ ಮಾಡಿ ಅಂತ ಬೈದರು. ಆದರೂ ಕೂಡ ನಿಮ್ಗೆ ದರ್ಶನ ಮಾಡಿಸ್ತಾ ಇದ್ದೀನಿ. ಇದು ಬಂದು ಯಾವ ಬೀರ್ಲಿಂಗೇಶ್ವರ ಅಂತ ಹೇಳ್ತಾರೆ. ಬಟ್ ಯಾವ ದೇವಸ್ಥಾನ ಅಂತ ನಾನು ಅಷ್ಟೊಂದು ಕೇಳಲಿಲ್ಲ. ನೋಡಿ ನನ್ನ ಕಪ್ಪಿ ಶೈನೆ ಯಾವ ಥರ ನೀರಾಗ ಜಿಗ್ದಾಡ್ತಾ ಇದ್ರು. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲು ರೀ. ನಮ್ಮ ಕಡೆ ಬಿಸಿಲ್ಕಿನ್ನ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ನೋಡಿ ನನ್ನ ತಂಗಿ ಮಗಳು ನೀರಾಗ ಇಳಿಯಕಂದ್ರೆ ಭಯ ಪಡ್ತಾಳ. ಆದರೂ ನೀರು ಬಿಟ್ಟು ಹೋಗೋಣಂದ್ರೆ ಬರೋಕ್ಕಿಲ್ಲ. ನೀರಾಗ ಆಟ ಆಡ್ತೀನಿ ಅಂತ ಹೇಳಕತ್ತಿದ್ಲು. ಅವಳಿಗೆ ಮೊದಲ ನೀರಾಗ ಇಳಿಸಿದ್ರೆ ಆಡಲಿಲ್ಲ, ಯಾಕಂದ್ರೆ ಭಯ ಅನ್ಸಕತ್ತಿತ್ತೇನೋ. ಆಮೇಲೆ ನೀರಾಗ ಇಳಿಸಿದ್ರು, ಆಟ ಆಡಕತ್ತಾಳೆ. ಇವಾಗ ಆಟ ಆಡಕತ್ತಾಳಲ್ಲ. ಇವಾಗ ಹೋಗೋಣ ಬಾ ಅಂದ್ರೆ ಬರೋಕ್ಕಿಲ್ಲ. ನೋಡಿ ಎಷ್ಟು ಸೋಗು ಮಾಡ್ತಾಳ. ನೋಡಿ ನಾವು ಇಲ್ಲಿ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಳಕತ್ತಿದ್ವಿ. ಫೋಟೋ ತೆಗ್ಸ್ಕೊಳಕ್ಕೆ ಅವರಿಗೆ ಇಷ್ಟನೇ ಇಲ್ಲ, ಬರೀ ನೀರಾಗ ಆಟ ಆಡೋದು ಮಾಡಕತ್ತಿದ್ರು. ಹಂಗಾಗಿ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಿ, ತೆಗ್ಸಲಿ ಅನ್ನೋ ಸರಿ ಅಂತಂದು ನಾನು ನನ್ನ ಮಗನ ಹಿಂದಕ್ಕೆ ದುಕ್ಕಿದೆ. ನೋಡಿ ನನ್ನ ಕಪ್ಪಿ ಶೈನೆ ಎಲ್ಲ ಬಟ್ಟೆ ಎಲ್ಲ ತೋರಿಸ್ಕೊಂಡಿದ್ದು. ಪರವಾಗಿಲ್ಲ ಬಿಸಿಲೈತಲ್ರಿ, ಹಂಗಾಗಿ ನಾವು ಸುಮ್ಮಾದ್ವಿ. ತೋರಿಸ್ಕೊಂಡ್ರು. ಆ ಕಡೆ ಹೋಗತ್ಲೇನೆ ನಾವು ಇಲ್ಲಿಂದ ಆ ಕಡೆ ಹೋಗತ್ಲೇನೆ ಬಟ್ಟೆ ಹರಕ್ತವ. ಅಲ್ಲಿಂದ ಬಂದು ನಾವು ಇಲ್ಲೊಂದು ಮತ್ತೆ ನೆಕ್ಸ್ಟ್ ಒಂದು ಗುಡಿ ಇತ್ತು, ಆ ಗುಡಿಗೆ ಬಂದ್ವಿ. ಅಂದರೆ ಗುಡಿ ಅಂದರೆ ನದಿಲಿದೆ, ಏನು ದೂರ ಇಲ್ಲ. ನದಿ ಅಪೋಸಿಟನೇ ಗುಡಿ ಇತ್ತು. ಆ ಗುಡಿಯಲ್ಲಿ ಇಲ್ಲಿ ನೀರಿಂದು ವಿಡಿಯೋ ಮಾಡಬೇಕಾದ್ರೆ ನನ್ನ ಮಗಳು ಸ್ವಲ್ಪ ಅಲ್ಲಿ ವಿಡಿಯೋ ಮಾಡ್ಯಾಳ. ಅಲ್ಲಿ ಕೂಡ ಬೈದ್ರಂತೆ. ಹಂಗಾಗಿ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಬಂದಾಳ. ಈಗ ಎಲ್ಲಾದರೂ ಬಿಟ್ಟು ಹೋಗ್ಯಾರ. ನನ್ನ ತಂಗಿನ ಮಗಳು, ನನ್ನ ಮಮ್ಮಿ ಇನ್ನೂ ನೀರಾಗ ಆಟ ಆಡ್ತೀನಿ, ಇಲ್ಲೇ ಇರಂಬ ಅಂತ ಹೇಳಕತ್ತಿದ್ಲು. ನೋಡಿ ನಾವು ಹೋಗ್ತಾ ಇದ್ವಿ ರೀ. ನಮ್ಮ ಮಗಳ ಜಗಾಕತ್ತಿದ್ಲು. ನಾವು ಅಲ್ಲಿಂದ ಮತ್ತೆ ರಿಟರ್ನ್ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ.
ಈ ದೇವಸ್ಥಾನ ಮಾತ್ರ ತುಂಬ ತಣ್ಣಗಿತ್ತು. ಹಂಗಾಗಿ ಹೋಗಿ ಅಲ್ಲಿ ಎಲ್ಲರೂ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಇಲ್ಲಿ ಕೂಡ ಫೋನ್ ಅಲೋ ಇದ್ದಿಲ್ಲ, ಹಂಗಾಗಿ ಏನೂ ವಿಡಿಯೋ ಮಾಡಿಲ್ಲ. ಬಟ್ ಪೂಜಾರಿಗಳು ಎಲ್ಲಿಲ್ಲಲ್ಲ, ಅಲ್ಲಿ ಸ್ವಲ್ಪ ನೋಡ್ಕೊಂಡು ವಿಡಿಯೋನ ಆನ್ ಮಾಡಿದ್ದೆ. ನಾವು ವಿಡಿಯೋ ಆನ್ ಮಾಡಿದ್ದು ನೋಡಿ ನಮ್ಮ ತಂಗಿ ಕೂಡ ಏನು ಮಾಡಲ್ಲ ಬಿಡೋ ಅಂತಂದು ಫೋಟೋ ತಗೊಳಕತ್ತಿದ್ರು. ಬಟ್ ಅಲ್ಲಿ ವಿಡಿಯೋ ಆಫ್ ಮಾಡಂತೆ ಸೆಕ್ಯೂರಿಟಿ ಗಾರ್ಡು ಇಲ್ಲಿ ಕುಂತಿದ್ರಲ್ಲ, ಬಟ್ ಅವರು ನೋಡಿದ್ದಿಲ್ಲ ನಾವು ಕ್ಯಾಮ್ರಾ ಆನ್ ಮಾಡಿದ್ದು. ಆಮೇಲೆ ನೋಡಿ ಫೋನ್ ಆಫ್ ಮಾಡಿ ಅಂತ ಹೇಳಿದ್ರು. ಬನ್ನಿ ಇವಾಗ ನಮ್ಮ ಜನ ಎಲ್ಲ ಶಾಪಿಂಗ್ ಮಾಡಕತ್ತಾರ. ಜಾತ್ರೆ ಅಂದರೆ ಏನಾದರೂ ಶಾಪಿಂಗ್ ಮಾಡಬೇಕಲ್ರಿ, ಹಂಗಾಗಿ ಅದು ನನ್ನ ಕಪ್ಪಿ ಶೈನ್ ಐತಲ್ಲ ಬಿಡುತ್ತಾ, ಅದು ಬೇಕಿದು ಬೇಕಂತ ಕೇಳ್ತಾ ಇದ್ರು. ಹಂಗಾಗಿ ರಿಟರ್ನ್ ನಾವು ಗುಡಿ ಹತ್ರ ಬಂದ್ವಿ. ಅಂದರೆ ಗುಡಿಲಿದ್ದ ಸ್ವಲ್ಪ ಅಪೋಸಿಟ್ ಹೋದ್ರೇ ಪಾಂಡುರಂಗನ ನದಿ ಸಿಗ್ತೈತಿ. ಆಮೇಲೆ ಗುಡಿ ಹಿಂದ್ಗಡೆನೇ ಪ್ರಸಾದ ಇತ್ತು. ನಾವೀಗ ಪ್ರಸಾದ ತೊಗೊಳಕ್ಕೆ ಹೋಗ್ತಾಯಿದ್ವಿ. ನೋಡಿ ಪ್ರಸಾದ ತೊಗೊಳಕ್ಕೆ ಹೋಗಾಗ ಇಲ್ಲಿ ಲೈನಲ್ಲಿ ನಿಂತಿರ್ಬೇಕಾದ್ರೆ ಅಲ್ಲೊಂದು ಫೋಟೋ ಹಾಕಿದ್ದಾರೆ. ಆ ಫೋಟೋದಲ್ಲಿ ನೋಡಿದರೆ ಪಾಂಡುರಂಗ ಮತ್ತು ಪಂಡರಪುರ ಯಾವ ರೀತಿ ಇದೆ ಅಂತ ಎಲ್ಲನೂ ಅದೊಂದು ಫೋಟೋದೊಳಗೆ ಕಾಣಿಸ್ತೈತಿ. ನೋಡಿ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡ್ಬೋದು. 2 ಚಪಾತಿ ಕೊಡ್ತಾರೆ, ಅನ್ನ ಸಾಂಬಾರು ವಟಾಣಿ ಪಲ್ಯ ಇತ್ತು. ನಾವು ಎಷ್ಟಾದರೂ ಊಟ ಮಾಡ್ಬೋದು. ಊಟ ಮಾಡಿಕೊಂಡು ತಿರ್ಗಾ ನಾವು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ನೋಡ್ರಿ ಪಾಂಡುರಂಗನ ಮೂರ್ತಿಗಳು ಎಷ್ಟು ಚೆನ್ನಾಗಿದಾವಲ್ಲ. ಆಮೇಲೆ ಇಲ್ಲಿ ಕಳಸ ಇಟ್ಟಿದ್ರು. ಕಳಸ ಮಾತ್ರ ತುಂಬ ಚೆನ್ನಾಗಿದ್ರು. ಬಟ್ ಸಿಕ್ಕಾಪಟ್ಟೆ ರೇಟ್ ಹೇಳಕತ್ತಿದ್ರು. ನಾನು ಅಲ್ಲೊಂದು ಕಳಸ ನೋಡಿದೆ. ಆ ಕಳಸ ಕೇಳೋಕೆ ಹೋದರೆ ತುಂಬಾ ರೇಟ್ ಹೇಳಿದ್ರು. ಇಲ್ಲಿ ನನ್ನ ತಂಗಿ ಮಗಳು ಟ್ಯಾಪ್ ಇರ್ಬೇಕಂತಂದು ಹಠ ಮಾಡಕತ್ತಿದ್ಲು. ಅಲ್ಲಿ ಹೋಗಿ ಕೇಳಿದ್ವಿ. ಅದು ಚಿಕ್ಕದು ಟ್ಯಾಪ್ ಐತಿ, ಅದಕ್ಕನೇ 80 ರೂಪಾಯಿ ಹೇಳಕತ್ತಿದ್ರು. ನಾವು 50 ರೂಪಾಯಿ ಕೇಳಿದ್ವಿ, ಕೊಡಲಿಲ್ಲ. ಹಂಗಾಗಿ ಬಿಟ್ಟು ಬಂದ್ವಿ. ನಾವು ಎಲ್ಲರೂ ಮುಂದ್ಗಡೆ ಹೋಗಿದ್ರು. ಮತ್ತು ನಾನು, ನಮ್ಮ ಚಿಗವ್ವ, ನಮ್ಮ ತಂಗಿ ಮತ್ತು ನನ್ನ ಅಕ್ಕನ ಮಗಳು ನಾವು ಹಿಂದ್ಗಡೆನೇ ಉಳ್ಕೊಂಡಿದ್ವಿ. ನೋಡಿ ಪಾಂಡುರಂಗಗ ಪಾದಯಾತ್ರೆ ಬರ್ತಾರಲ್ಲ, ಅದನ್ನೊಂದು ಸ್ಟ್ಯಾಚ್ಯೂನ ಇಲ್ಲಿ ರೆಡಿ ಮಾಡ್ಯಾರ. ಎಷ್ಟು ಚೆನ್ನಾಗಿ ಮಾಡ್ಯಾರಲ್ರಿ. ನಿಜವಾಗ್ಲೂ ಪಾಂಡುರಂಗಗ ನಿಜವಾದ ಮನುಷ್ಯನೇ ಹೋಗ್ತಾ ಇದ್ದಾನೆ ಅನ್ನೋ ರೀತಿನ ಮೂರ್ತಿಗಳನ್ನು ಮಾಡ್ಯಾರ. ಅಲ್ಲಿ ನೋಡಿ ತುಳಸಿ ಹೊತ್ಕೊಂಡ್ರ. ಪಾಂಡುರಂಗಗ ತುಳಸಿನ ಶ್ರೇಷ್ಠವಾದದ್ದಂತೆ, ಹಂಗಾಗಿ ತುಳಸಿನ ಹೊತ್ಕೊಂಡು ಹೊಂಟಿದ್ದಾರೆ. ಈಗ ನಾವು ಪಾಂಡುರಂಗನ ದರ್ಶನ ಮಾಡ್ಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ವಿ. ನಾವು ಇವಾಗ ಗುಡ್ಡಾಪುರಕ್ಕೆ ಬಂದಿದ್ವಿ. ಗುಡ್ಡಾಪುರಕ್ಕೆ ಬರೋಣ 6 ಗಂಟೆ ಆಗಿತ್ತು. ಹುಡುಗರಿಗೆಲ್ಲ ಸಿಕ್ಕಾಪಟ್ಟೆ ಹಸುವಾಗಿತ್ತು. ಅಲ್ಲೆಲ್ಲ ನಾವು ಪಾಂಡುರಂಗನ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ. ಬಟ್ ಅಲ್ಲಿ ಅಡ್ಡಾಡತ್ಲೆಲ್ಲ ಎಲ್ಲ ಶಾಪಿಂಗು ಅದು ಇದು ಅಂತಂದು ಅಡ್ಡಾಡತ್ಲೆಲ್ಲ ಹಸುವಾಗಿತ್ತು. ಬಟ್ ಊಟಕ್ಕೇನು ಹೋಗಿದ್ದಿಲ್ಲ ನಾವು. ಸ್ವಲ್ಪನೇ ಪ್ರಸಾದ ತೊಗೊಂಡು ಅಲ್ಲಿ ತಣ್ಣನಾದ ಮಜ್ಜಿಗೆ ಇಟ್ಟಿದ್ರು. ಆ ಮಜ್ಜಿಗೆ ಕುಡಿಯೋಕ್ಕಂತಂದೇ ನಾವು ಹೋಗಿದ್ವಿ. ಊಟ ಏನು ಮಾಡಿದ್ವೋ ಬಿಟ್ಟೋ ಗೊತ್ತಿಲ್ಲ. ಮಜ್ಜಿಗೆ ಮಾತ್ರ ಸಿಕ್ಕಾಪಟ್ಟೆ ಮಜ್ಜಿಗೆ ಕುಡಿದಿವ್ರಿ. ಬಿಸಿಲು ಅಷ್ಟೊಂದು ಬಿಸಿಲಿತ್ತು, ಹಂಗಾಗಿ ಎಲ್ಲರೂ ಮಜ್ಜಿಗೆ ಕುಡ್ಕೊಂಡು ಇನ್ನು ಮಕ್ಕಳೆಲ್ಲ ಊಟ ಮಾಡಕತ್ತಿದ್ವು. ಹಂಗಾಗಿ ನಾವು ಊಟ ಮಾಡ್ಕೊಂಡು ಹೊರಗೆ ಬಂದ್ವಿ. ನೋಡಿ ಇದೆ ಗುಡ್ಡದ ದಾನಮ್ಮನ ದೇವಸ್ಥಾನ. ಈ ಥರ ಹೊರಗಡೆ ಮೂರ್ತಿ ಈ ಥರ ಏನಂತ ಗೋಪುರ ಇರ್ತಾವಲ್ರಿ, ದೊಡ್ಡ ದೇವಸ್ಥಾನ ಗೋಪುರನ ನೋಡಬೇಕಾದ್ರೆ ಅಲ್ಲೆಲ್ಲ ಶಿಲೆಗಳು ಇರ್ತಾವಲ್ಲ, ಆ ಶಿಲೆಗಳಂತೂ ತುಂಬಾ ಚೆನ್ನಾಗಿರ್ತಾವ. ನೋಡಿ ಆ ಥರ ಶಿಲೆಗಳು ಅದಾವಲ್ಲ, ಆ ಶಿಲೆಗಳನ್ನು ನೋಡೋಕನೇ ದೊಡ್ಡ ದೇವಸ್ಥಾನಕ್ಕೆ ಹೋಗ್ತಾರಂತೆ. ದೇವ್ರನ್ನ ದರ್ಶನ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಕೆಲವು ಜನ ಆ ಶಿಲೆಗಳನ್ನು ನೋಡೋಕಂತಂದೇ ಹೋಗ್ತಾರೆ. ಅಲ್ಲಿ ಯಾವ ಥರ ಶಿಲೆಗಳದಾವಂತಂದೇ ನೋಡ್ತಾರೆ. ಬಟ್ ಇಲ್ಲಿ ಅಮ್ಮನ ದೇವಸ್ಥಾನ ಅಷ್ಟೊಂದೇನು ಗದ್ದಲ ಇರಲಿಲ್ಲ. ನಾವು 2 ಸರಿನ ದರ್ಶನ ಮಾಡ್ಕೊಂಬಂದ್ವಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ. ಇದೇ ನೋಡಿ ಗುಡ್ಡದ ದಾನಮ್ಮ. ನೋಡಿ ಅರ್ಧ ಜನ ಊಟ ಮಾಡ್ಕೊಂಡು ಇಲ್ಲಿ ಕುಂತಾರೆ, ಇನ್ನು ಅರ್ಧ ಜನ ಅಲ್ಲಿ ಊಟ ಮಾಡಕತ್ತಿರು. ಅರ್ಧ ಜನ ಅಂತ ಯಾರಿಲ್ಲ,
ನನ್ನ ತಂಗಿ ಅವ್ರ ಮಕ್ಕಳಿಗೆ ಊಟ ಮಾಡ್ಸಕತ್ತಿದ್ಲು. ಹಂಗಾಗಿ ಅವಳದೇ ಸ್ವಲ್ಪ ಲೇಟ್ ಆಯಿತು. ಹಂಗಾಗಿ ಅವ್ರು ಬಂದಿಂದ ದರ್ಶನಕ್ಕೆ ಹೋಗ್ತಾರೆ ಬರ್ರಿ ಅಂತಂದು ನಾವು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ವಿ. ನೋಡಿ ಇಲ್ಲಿ ಕಾಲು ಸುಡಬಾರ್ದು ಅಂತಂದು ನೀರು ತ್ಯಾವ ಮಾಡಿ ಮ್ಯಾಟ್ ಹಾಕಿದ್ರು. ಇದು ಒಂಥರ ಏನೋ ಇದು ಅಲ್ರಿ, ಈ ಥರ ಎಲ್ಲ ದೇವಸ್ಥಾನದೊಳಗೂ ಮಾಡ್ಬೇಕಂತ ಹೇಳ್ತೀವಿ. ನಾವು ದರ್ಶನ ಮಾಡಕ್ಕೆ ಹೋಗ್ಬೇಕಾದ್ರೆ ಇದೇ ಬಾಗಿಲಿಂದನೂ ಹೋಗ್ಬೇಕಾಗಿತ್ತು. ಬಟ್ ನಾನೊಂದು ಸರಿ ಹೋಗಿದ್ದು, ನಾನು ನಮ್ಮ ಮನೆಯವರು ನಮ್ಮ ಮೈದ್ನ ಒಂದು ಸರಿ ಹೋಗಿದ್ವಿ. ನಾವು ಹೋಗ್ಬೇಕಾದ್ರೆ ಆ ಕಡೆ ಹಿಂದ್ಗಡೆಯಿಂದ ದರ್ಶನಕ್ಕೆ ಬಂದಿದ್ವಿ. ನಾವು ಮೇಲ್ಗಡೆ ಹತ್ತಿ ಮತ್ತೆ ದರ್ಶನಕ್ಕೆ ಬಂದಿದ್ವಿ. ಹಂಗಾಗಿ ನಾವು ಹಿಂದ್ಗಡೆ ದರ್ಶನಕ್ಕೆ ಹೋಗ್ಬೇಕಂತ ನಾ ಆ ಕಡೆ ಕರ್ಕೊಂಡು ಹೋಗಿದ್ನ. ಬಟ್ ಆ ಕಡೆ ಬಂದ್ ಮಾಡಿದ್ರು. ಯಾಕೆ ಬಂದ್ ಮಾಡಿದ್ರು ಅಂದ್ರೆ ಗುಡಿ ಗದ್ಲಿದ್ದಿಲ್ಲ. ಹಂಗಾಗಿ ದರ್ಶನ ಇಲ್ಲಿ ಎಂಟ್ರೆನ್ಸ್ ದರ್ಶನಕ್ಕೆ ಬಿಡ್ತಿದ್ರು. ಬನ್ನಿ ಇವಾಗ ನಾವು ಅಮ್ಮನ ದರ್ಶನ ಮಾಡ್ಕೊಂಡ. ಅಲ್ಲಿ ಸಣ್ಣದ ಶಿವನ ಲಿಂಗ ಇತ್ತು. ಆ ಶಿವನ ಲಿಂಗಕ್ಕೆ ನಾಗಪ್ಪನ ಇಟ್ಟಿದ್ರು. ಅದೊಂಥರ ತುಂಬ ಚೆನ್ನಾಗಿತ್ತು ರೀ. ಬನ್ನಿ ಇವಾಗ ಅಮ್ಮನ ದೇವಸ್ಥಾನಕ್ಕೆ ಹೋಗಮ್ಮ. ಅಲ್ಲಿಗೆ ಹೋಗೋಣ, ಕ್ಯಾಮ್ರಾ ಆಫ್ ಮಾಡಿ ಅಂತ ಹೇಳಿದ್ರು. ಹಂಗಾಗಿ ನಾನು ಕ್ಯಾಮ್ರಾ ಆಫ್ ಮಾಡಿದ್ನೆ. ನಾವು ಇವಾಗ ದರ್ಶನ ಮಾಡ್ಕೊಂಬಂದ್ವಿ. ದರ್ಶನ ಮಾಡಿಕೊಂಡು ನೋಡಿ ನನ್ನ ಕಪಿಶನ ಹೊಡೆದಿರೋದೇ 4 ತೆಂಗಿನಕಾಯಿ. ಆ 4 ತೆಂಗಿನಕಾಯಿ ಹಾಲಿಗೆ ಎಲ್ಲರೂ ನನಗೆ ಬೇಕು ನಿನಗೆ ಬೇಕಂತಂದು ಜಗಳ ಮಾಡಕತ್ರ. ಅದು ಹೊಡೆತ್ಲಿನ ಅರ್ಧ ಕೆಳಗನೆ ಚೆಲ್ಯಾರ. ಅದ್ರಾಗೂ ನನಗೆ ಕೊಟ್ಟಿಲ್ಲ ನಿನಗೆ ಕೊಟ್ಟಿಲ್ಲ ಅಂತಂದೇನೆ ಜಗಳ ಮಾಡಕತ್ತಾರ. ಬನ್ನಿ ಇವಾಗ ಕಾಯಿ ಹೊಡ್ಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಬಿಸಿಲಿಗೆಲ್ಲ ಮುಖ ಒಂಥರ ಆಗ್ಬಿಟ್ಟೈತ್ರಿ. ಊಟ ಮಾಡೋಕ್ಕಿಂತ ಜಾಸ್ತಿ ನೀರು ಕುಡಿದು ಹೊಟ್ಟೆ ಒಂಥರ ಆಗ್ಬಿಟ್ಟಿತ್ತು. ಆಮೇಲೆ ಅಲ್ಲಿ ಗುಡ್ಡಾಪುರ ದಾನಮ್ಮದೊಳಗೆ ಸ್ವಲ್ಪ ಕೆಲಸ ನಡೆಯಕತ್ತಿತ್ತು. ಹಂಗಾಗಿ ಇನ್ನೂ ಕಟ್ಟಡ ಮಾಡಕತ್ತಿದ್ರು. ಆಮೇಲೆ ದಾರಿ ಎಲ್ಲ ಇದು ಮಾಡಕತ್ತಿದ್ರು. ನೋಡಿ ಇಲ್ಲೆಲ್ಲ ಕಟ್ಟಾಕತ್ತಾರ್ರಿ. ಆಮೇಲೆ ದಾರಿ ಕೂಡ ಕೆಟ್ಟಿತ್ತು ಅನ್ಸಿತ್ತ. ಹಂಗಾಗಿ ದಾರಿ ಕೂಡ ರಿಪೇರಿ ಮಾಡಕತ್ತಾರ. ನೋಡಿದ್ರಲ್ರಿ ಗುಡ್ಡಾಪುರ ದಾನಮ್ಮ ಯಾವ ರೀತಿ ಇದ್ದಾಳೆ ಅಂತಂದು. ಬಟ್ ಒಳಗಡೆ ವಿಡಿಯೋ ಮಾಡಕ್ಕೆ ಬಿಡಲ್ರಿ. ಹಂಗಾಗಿ ನಾನು ಒಳಗಡೆ ಏನೂ ವಿಡಿಯೋ ಮಾಡಿಲ್ಲ. ಹೊರಗಡೆನೇ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನನ್ನ ತಂಗಿ ಮಗಳಿದ್ದಾಳಲ್ಲ, ನನ್ನ ಅಣ್ಣನ ಮಗ ಅವಳು ಎತ್ಕೊಂಡ್ರೆ ಅವಳು ಅವನ್ನ ಮುಟ್ಟಿಸ್ಕೊಡಲ್ಲ. ಅವ ಎತ್ಕೊಂಡು ಬಾ ಅಂದರೆ ಎತ್ಕೊಳಕ್ಕೆ ಬಿಡಲಿಲ್ಲ. ನಾವು ಇವಾಗ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಫೋಟೋ ತಗೊಳ್ಳೋದೊಂದು ಹುಚ್ಚಲ್ರಿ. ಹಂಗಾಗಿ ಫೋಟೋ ತಗೊಳಕತ್ತಿದ್ರಿ. ನನ್ನ ಸಣ್ಣವ ನನ್ನ ದೊಡ್ಡವ ಹೇಳಕತ್ತಿದ್ರು, ಸಾಕು ಭಯವ ಏನು ವಿಡಿಯೋ ಮಾಡ್ತಿ ಅಂತಂದು. ಹಳ್ಳಿ ಜನಕ್ಕೆಲ್ಲ ಇದೆಲ್ಲ ಹೊಸ್ದಲ್ರಿ. ಹಂಗಾಗಿ ಬಾ ಅಂತ ಕೇಳಕತ್ತಿದ್ರು. ಬನ್ನಿ ಇವಾಗ ನಾವು ದರ್ಶನ ಮಾಡ್ಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಎಲ್ಲರೂ ಐಸ್ ತಿನ್ನಕತ್ತಿದ್ವಿ. ಬಿಸಿಲಿತ್ತಲ್ರಿ, ಐಸ್ ತಿನ್ನಕತ್ತಿದ್ವಿ. ಆಮೇಲೆ ಇವರು ಐಸ್ ತಿನ್ಕೊಂಡು ನಾವು ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಅವರು ಗುಡ್ಡಾಪುರಲಿದ್ದನ ಆ ಕಡೆನ ಹೋದ್ರು. ಯಾಕಂದ್ರೆ ರಿಟರ್ನ್ ಊರಿಗೆ ಬರಲಿಲ್ಲ. ಮತ್ತು ಊರಿಗೆ ಬರೋದು ಲೇಟ್ ಆಗುತ್ತಂತಂದು. ಹಂಗಾಗಿ ಅವರು ಗುಡ್ಡಾಪುರಲಿದ್ದನ ಡೈರೆಕ್ಟ್ ಬಿಜಾಪುರ ಬಸ್ ಹತ್ತಿದ್ರು. ಇವಾಗ ನಾನು, ನನ್ನ ಮಗಳು ಮತ್ತು ನನ್ನ ಅಕ್ಕನ ಮಗಳು ಒಬ್ಬಳು ಬಂದಿದ್ದಾಳೆ. ಅವ್ರು ಮೂವರು ಇವಾಗ ರಿಟರ್ನ್ ನಾವು ಊರಿಗೆ ಹೋಗ್ತಾ ಇದ್ದೀವಿ. ನೋಡ್ರಿ ಸಾಯಂಕಾಲ ಸೂರ್ಯ ಮುಳುಗೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ಆದರೆ ಈ ಥರ ಬಸ್ನಾಗ ಗಾಡಿ ಒಳಗೆ ಹೋಗ್ಬೇಕಾದ್ರೆ ಸೂರ್ಯ ನೋಡಬೇಕಾದ್ರೆ ಖುಷಿ ಅಲ್ರಿ. ನನ್ನ ಮಗಳು ಹೇಳಕತ್ತಿದ್ರು, ಮಮ್ಮಿ ಸೂರ್ಯ ಒಂದೇ ಕಡೆ ಇರಲ್ವಾ, ನಮ್ಮ ಹಿಂದಿಂದನೇ ಬರ್ತಾನಲ್ಲ ಅಂತ ಕೇಳಕತ್ತಿದ್ಲು. ಹೌದು, ಆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.